ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿದ್ದರಾಮಯ್ಯ ಅವರ ರಾಜೀನಾಮೆಯಿಂದಾಗಿ ನನಗೆ ಬಹಳ ನೋವಾಗಿದೆ. ಅವರು ಹೊರಗೆ ಕಾಣುವಷ್ಟು ಕಠಿಣ ವ್ಯಕ್ತಿಯಲ್ಲ. ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ದಾರೆ ಕೆ ಸುಧಾಕರ್ ಅವರು. ಸಿದ್ದರಾಮಯ್ಯ ಅವರ ರಾಜೀನಾಮೆಯಿಂದ ನನಗೆ ಬಹಳ ನೋವಾಗಿದೆ. ಅವರು ಹೊರಗೆ ಕಾಣುವಷ್ಟು ಕಠಿಣ ವ್ಯಕ್ತಿಯಲ್ಲ. ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ದಾರೆ ಕೆ ಸುಧಾಕರ್ ಅವರು. ನಂಬಿದವರನ್ನ ಎಂದಿಗೂ ಕೂಡ ಕೈ ಬಿಡದ ಗುಣ ಅವರಲ್ಲಿದೆ. ಸಿದ್ದರಾಮಯ್ಯ ಅವರದ್ದು ಆ ತರದ ವ್ಯಕ್ತಿತ್ವ. ಸಿದ್ದರಾಮಯ್ಯ ಮತ್ತೆ ನನ್ನ ನಡುವೆ ತಂದೆ ಮಗನಂತಹ ಸಂಬಂಧ ಆಯಿತು. ಸಿದ್ದರಾಮಯ್ಯ ರಾಜಕೀಯ ಬದುಕು ಕೊನೆಯ ಹಂತಕ್ಕೆ ತಲುಪಿದೆ. ಕೊಟ್ಟ ಮಾತನ್ನ ಸಿದ್ದರಾಮಯ್ಯ ಅವರು ಕೊನೆಗೂ ಉಳಿಸ್ಕೊಂಡಿದ್ದಾರೆ. ಹೈಕಮಾಂಡ್ ಆದೇಶ ಪಾಲಿಸುವುದೇ ಸಿದ್ದರಾಮಯ್ಯ ಅವರ ತತ್ವ. ಹೀಗಂತ ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಕೆ ಸುಧಾಕರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಅವರ ರಾಜೀನಾಮೆಯಿಂದಾಗಿ ನನಗೆ ಬಹಳ ನೋವಾಗಿದೆ. ನಂದು ಅವ್ರದ್ದು ಒಂದು ರೀತಿ ತಂದೆ ಮಗನ ಬಾಂಧವ್ಯ ಇದ್ದಂತೆ ಅಂತ ಅವ್ರ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಒಂದು ದೀರ್ಘಕಾಲದ ಆಡಳಿತ ರಾಜಕಾರಣದ ಬದುಕಿನಿಂದ ವಿದಾಯ ಹೇಳುವಾಗ ವಿರೋಧ ಇದ್ದರೂ ಕೂಡ ಅದೇನು ಸಂತೋಷ ಪಡುವಂಥ ಕ್ಷಣ ಅಲ್ಲ. ಖಂಡಿತವಾಗಿಯೂ ಕೂಡ ನಾವು ಏನು ಪ್ರಶ್ನೆ ಕೇಳಬೇಕು ಅಂತಂದರೆ, ಅವರು ಇಷ್ಟು ದೀರ್ಘಾವಧಿಯಲ್ಲಿ ಅವ್ರು ಮಾಡಿದಂಥ ಕೆಲಸ ತೃಪ್ತಿ ತಂದಿದೆಯಾ, ಸಮಾಧಾನ ತಂದಿದೆಯಾ ಅಂತ ಕೇಳಿದಾಗ ಎಲ್ಲೋ ಒಂದು ಕಡೆ ಭಾಳಷ್ಟು ಹಿರಿಯ ನಾಯಕರುಗಳು ಏನೆಲ್ಲ ಈ ರಾಜ್ಯದಲ್ಲಿ ಅವರು ಸೇವೆ ಮಾಡಿದ್ದಾರೆ, ಅವರ ಸಾಲಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ನಿಂತು ಅವರು ಕೂಡ ಈ ರಾಜ್ಯಕ್ಕೆ ದೊಡ್ಡ ರೀತಿಯ ಕೊಡುಗೆ ಕೊಟ್ಟಿದ್ದಾರೆ. ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, ಈ ರೀತಿಯ ಶೋಷಿತ ವರ್ಗಗಳಿಗೆ ಸಮಾನತೆಗೆ, ಸಾಮಾಜಿಕ ನ್ಯಾಯಕ್ಕೆ ಅನೇಕ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಒಂದು ದೀರ್ಘಕಾಲದ ಆಡಳಿತ ರಾಜಕಾರಣದ ಬದುಕಿನಿಂದ ವಿದಾಯ ಹೇಳುವಾಗ ವಿರೋಧ ಇದ್ದರೂ ಕೂಡ ಅದೇನು ಸಂತೋಷ ಪಡುವಂಥ ಕ್ಷಣ ಅಲ್ಲ. ಖಂಡಿತವಾಗಿಯೂ ಕೂಡ ನಾವು ಏನು ಪ್ರಶ್ನೆ ಕೇಳಬೇಕು ಅಂತಂದರೆ, ಅವರು ಇಷ್ಟು ದೀರ್ಘಾವಧಿಯಲ್ಲಿ ಅವ್ರು ಮಾಡಿದಂಥ ಕೆಲಸ ತೃಪ್ತಿ ತಂದಿದೆಯಾ, ಸಮಾಧಾನ ತಂದಿದೆಯಾ ಅಂತ ಕೇಳಿದಾಗ ಎಲ್ಲೋ ಒಂದು ಕಡೆ ಭಾಳಷ್ಟು ಹಿರಿಯ ನಾಯಕರುಗಳು ಏನೆಲ್ಲ ಈ ರಾಜ್ಯದಲ್ಲಿ ಅವರು ಸೇವೆ ಮಾಡಿದ್ದಾರೆ, ಅವರ ಸಾಲಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ನಿಂತು ಅವರು ಕೂಡ ಈ ರಾಜ್ಯಕ್ಕೆ ದೊಡ್ಡ ರೀತಿಯ ಕೊಡುಗೆ ಕೊಟ್ಟಿದ್ದಾರೆ. ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, ಈ ರೀತಿಯ ಶೋಷಿತ ವರ್ಗಗಳಿಗೆ ಸಮಾನತೆಗೆ, ಸಾಮಾಜಿಕ ನ್ಯಾಯಕ್ಕೆ ಅನೇಕ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ.